ಚಿತ್ತಾಪುರ ಅಭಿವೃದ್ಧಿ ಕುಂಠಿತ. ಪುರಸಭೆ ಬಿಜೆಪಿ ಮಾಜಿ ಸದಸ್ಯರ ಆರೋಪ. ಪುರಸಭೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದ ಪಟ್ಟಣದ ಅಭಿವೃದ್ಧಿ ಕುಂಠಿತಗೊಂಡಿದೆ ಎಂದು ಪುರಸಭೆ ಬಿಜೆಪಿ ಮಾಜಿ ಸದಸ್ಯ ಶಾಮಣ್ಣ ಮೇದ ಹೇಳಿದರು. ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಸೋಮವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ವೈಯಕ್ತಿಕ ಸ್ವಾರ್ಥಕ್ಕಾಗಿ ಗುಣಮಟ್ಟದ ಕಾಮಗಾರಿಯಲ್ಲಿ ರಾಜಿ ಮಾಡಿಕೊಳ್ಳಬಾರದು ಎಂದು ಕಿವಿಮಾತು ಹೇಳಿದರು. ಪಟ್ಟಣದ ರೈಲ್ವೆ ನಿಲ್ದಾಣದಿಂದ ನಾಗಾವಿ ವೃತ್ತದ ರಸ್ತೆ, ಕಾಶಿಗಲ್ಲಿಯ ಗಣೇಶ ಮಂದಿರದಿಂದ ಬಸ್ ನಿಲ್ದಾಣದ ರಸ್ತೆ ಕೆಲವೇ ತಿಂಗಳಲ್ಲಿ ಹದಗೆಟ್ಟು ಸಂಪೂರ್ಣ ಹಾಳಾಗಿದೆ. ಕೆನರಾ ಬ್ಯಾಂಕ್ ಎದುರಿನ ಪುರಸಭೆ ವಾಣಿಜ್ಯ ಮಳಿಗೆ, ಚಿತ್ತಾವಲಿ ವೃತ್ತದ ವಾಣಿಜ್ಯ ಮಳಿಗೆ, ತರಕಾರಿ ಮಾರಾಟ ಮಳಿಗೆ, ಕನ್ನಡ ಭವನ ಸಾರ್ವಜನಿಕರಿಗೆ ಉಪಯೋಗವಾಗುತ್ತಿಲ್ಲ ಎಂದು ದೂರಿದರು. ಐತಿಹಾಸಿಕ ನಾಗಾವಿ ಯಲ್ಲಮ್ಮ ದೇವಸ್ಥಾನದ ಅಭಿವೃದ್ಧಿಗೆ ನೀಲಿನಕ್ಷೆ ಸಿದ್ಧವಾಗಿದೆ ಎಂದು ಕಳೆದ 15 ವರ್ಷಗಳಿಂದ ಹೇಳುತ್ತಾ ಬರಲಾಗಿದೆ. ಆದರೆ ಇಲ್ಲಿಯವರೆಗೂ ಯಾವುದೇ ಅಭಿವೃದ್ಧಿ ಆಗಿಲ್ಲ. ದೇವಸ್ಥಾನದ ಹತ್ತಿರ ಕುಡಿಯುವ ನೀರು ಹಾಗೂ ಶೌಚಾಲಯದ ವ್ಯವಸ್ಥೆ ಇಲ್ಲದೆ ಇರುವುದರಿಂದ ಭಕ್ತಾದಿಗಳು ತುಂಬಾ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ. ಕೂಡಲೇ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ನಗರಾಭಿವೃದ್ಧಿ ಮಾಜಿ ಅಧ್ಯಕ್ಷ ದೀಪಕ್ ಹೊಸರೂಕರ್, ರಮೇಶ್ ಬೊಮ್ಮನಹಳ್ಳಿ ಮಾತನಾಡಿದರು. ಅಭಿವೃದ್ಧಿ ಕಾರ್ಯಗಳು ಯಾವ ರೀತಿ ನಡೀತಾ ಇದ್ದಾವೆ, ಪ್ರಸ್ತುತ ದಿನಗಳಲ್ಲಿ ಅವುಗಳ ಹಂತ ಯಾವ ಸ್ಥಿತಿಯಲ್ಲಿದೆ ಅಂತ ಕುರಿತು ಮಾತಾಡಬೇಕಾಗಿದೆ. ಮೊದಲನೇದಾಗಿ ಹೇಳಬೇಕಾದ್ರೆ, ರೈಲ್ವೆ ಸ್ಟೇಷನ್ನಿಂದ ನಾಗಾವಿ ಚೌಕವರೆಗೆ ಏನು BT ರಸ್ತೆ ಆಗಿದೆಯೋ, ಇದು ರಸ್ತೆ ಮುಗಿದು ಕೇವಲ ಒಂದೆರಡು ತಿಂಗಳಲ್ಲಿ ಸಂಪೂರ್ಣವಾಗಿ ಹಾಳಾಗೋಗಿದೆ. ಈಗಲೂ ಪ್ರಸ್ತುತವಾಗಿ ತಾವು ನೋಡ್ಬೋದು ರಸ್ತೆ ಸ್ಥಿತಿ ಹೇಗಿದೆ ಅಂತ. ಅದ್ರ ಜೊತೆಗೆ ಇನ್ನು ಕಾಶಿಗಲ್ಲಿಯಲ್ಲಿ CC ರಸ್ತೆ ಆಗಿದೆ. ಗಣಪತಿ ಗುಡಿ ಹತ್ರದಿಂದ ಬಸ್ ಸ್ಟ್ಯಾಂಡ್ವರೆಗೂ CC ರಸ್ತೆ. ಅದು ಎಷ್ಟು ಬಾರಿ ಮಾಡಿದ್ದಾರೆ, ಈಗ ಪ್ರಸ್ತುತ ಅದರ ಸ್ಥಿತಿ ಏನಾಗಿದೆ ಅಂತ ನೋಡ್ಬೋದು. ಅದು ಕಿತ್ತೋಗಿದೆ ಪೂರ್ಣವಾಗಿ, ಸುಮಾರು 2-3 ಬಾರಿ ಮಾಡಲಾಗಿದೆ. ಅದ್ರ ಜೊತೆಗೆ ನಮ್ಮೆಲ್ಲರಿಗೆ ಕಣೆ ಕಾಣುವಂಥ ಗದಗ ಸ್ಕೂಲ್ ಬಗ್ಗೆ ಹೇಳಬೇಕಾದ್ರೆ, ಸರ್ಕಾರಿ ಕನ್ಯಾ ಪ್ರೌಢಶಾಲೆ ಇಷ್ಟು ದೊಡ್ಡ ಕಟ್ಟಡ ಕಟ್ಟಿದ್ದಾರೆ. ಆದರೆ ಆಶ್ಚರ್ಯ ಅಂದರೆ ಅಲ್ಲಿ ಕಟ್ಟಡಕ್ಕೆ ಸ್ವಚ್ಛತೆಗಾಗಿ ಮೇಂಟೈನ್ ಮಾಡೋದಕ್ಕೆ ಯಾವೊಬ್ಬ ಜವಾನನು ಇವನು ಕೂಡ ಅಲ್ಲಿಲ್ಲ. ಏಕೆಂದರೆ ಜೂನ್ನಲ್ಲಿ ಶಾಲೆಗಳು ಆರಂಭ ಆದಾಗ ಅಲ್ಲಿನ ವಿದ್ಯಾರ್ಥಿಗಳಿಂದ ಆ ಪರಿಸರವನ್ನು ಸ್ವಚ್ಛಗೊಳಿಸಿ, ಜೊತೆಗೆ ಅವೇನು ಟೇಬಲ್, ಕುರ್ಚಿ, ಮೇಜ್ ಇರ್ತಾವಲ್ಲ, ಆ ಸಾಮಗ್ರಿಗಳನ್ನೆಲ್ಲ ವಿದ್ಯಾರ್ಥಿಗಳಿಂದಲೇ ಕೋಣೆಗಳಿಂದ ಕೋಣೆಗೆ ಸ್ಥಳಾಂತರಿಸಲಾಗಿದೆ. ಈ ರೀತಿ ಆ ಶಾಲೆ ಅಷ್ಟು ದೊಡ್ಡದಾಗಿದ್ರು ಕೂಡ ಅದಕ್ಕೆ ಮೂಲಭೂತವಾಗಿ ಏನ್ ಬೇಕು, ಅಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆನೂ ಕೂಡ ಇರಲಿಲ್ಲ. ಇತ್ತೀಚೆಗೆ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಊಟದ ಜೊತೆ ಕುಡಿಯುವ ನೀರಿನ ವ್ಯವಸ್ಥೆನೂ ಇರಲಾರದ ಸಲುವಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ರು. ಅದರ ಜೊತೆಗೆ ಈ ಪ್ರಸ್ತುತ ಚಿತೋಲಿ ವೃತ್ತದ ಹತ್ರ BMPS ಸ್ಕೂಲ್ ಇದೆ. ಅದು ಯಾವ ರೀತಿಯ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಮೇಲ್ಛಾವಣಿ ಪೂರ್ಣವಾಗಿ ಕುಸಿಯುವುದಕ್ಕೆ ಬಂದಿದೆ. ಇದು ಈಗ ಪ್ರಸ್ತುತ ಹೇಳಬೇಕಾದ್ರೆ ಅಲ್ಲಿ ಮಕ್ಕಳು ಹೀಗಾಗಿ ಆ ಒಂದು ಕಟ್ಟಡದ ಸ್ಥಿತಿಯಿಂದ ಯಾವ ಮಕ್ಕಳು ಕೂಡ ಹೊಸದಾಗಿ ಅಡ್ಮಿಷನ್ ಮಾಡ್ತಾ ಇಲ್ಲ, ಶಾಲೆ ಮುಚ್ಚೋ ಪರಿಸ್ಥಿತಿಯಲ್ಲಿದೆ. ಅದರ ಜೊತೆಗೆ ನಾವು ನಾಗಾವಿ ಮಂದಿರದ ಕುರಿತು ನೋಡ್ತೀವಿ, ಸಾಕಷ್ಟು ಬಾರಿ ಅದರ ಬ್ಲೂ ಪ್ರಿಂಟ್ ಆಗಿದೆ, ನೀಲಿ ನಕ್ಷೆ ಆಗಿದೆ ಅಂತ ಹೇಳ್ತಾರೆ. ಆದರೆ ಇದುವರೆಗೂ ಸುಮಾರು 10-15 ವರ್ಷಗಳಾದರೂ ನಾಗಾವಿ ಮಂದಿರದ ಪರಿಸ್ಥಿತಿ ಹಾಗೇ ಇದೆ. ಅಲ್ಲಿ ಈಗಲೂ ಸಹ ಒಂದು ಜಾತ್ರೆ ಆಗಲಿ, ಯಾವುದೇ ಕಾರ್ಯಕ್ರಮ ಆಗಲಿ, ಹುಣ್ಣಿಮೆ ಆಗಲಿ, ಅಮಾವಾಸ್ಯೆ ಭಕ್ತಾದಿಗಳು ಸಾಕಷ್ಟು ಜನ ಬಂದರೂ ಕೂಡ ಅಲ್ಲಿ ಒಂದು ಒಳ್ಳೆಯ ಶೌಚಾಲಯದ ವ್ಯವಸ್ಥೆ ಆಗಿರ್ಬೋದು, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಆಗೋದು, ಯಾವುದೇ ಮೂಲಭೂತ ಸೌಕರ್ಯಗಳು ಹಾಗೇ ಇದೆ, ಯಾವುವೂ ಆಗಿಲ್ಲ. ಅದರ ಜೊತೆಗೆ ಈಗ ರಸ್ತೆಗಳ ಬಗ್ಗೆ ಮಾತಾಡಬೇಕಾದ್ರೆ, ಈ ಒಂದು ಶಾಸಕರು ಬರುವ ಮುಂಚೆಯೂ ಕೂಡ ಇಲ್ಲಿ ಅಂದ್ರೆ ಚತುಷ್ಪಥ ಒಂದು ಕಲ್ಪನೆ, ರಸ್ತೆ ಕಲ್ಪನೆ ಬಂದಿದ್ದು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ವಾಜಪೇಯಿ ಅವರು ಆ ಒಂದು ಕಲ್ಪನೆ ತಂದುಕೊಟ್ರು. ಹಳ್ಳಿಗಳಲ್ಲಿ ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ಯೋಜನೆಯಲ್ಲಿ ಪ್ರತಿಯೊಂದು ಹಳ್ಳಿಗೂ ಕೂಡ ರಸ್ತೆ ಇರಬೇಕು ಅನ್ನೋ ಉದ್ದೇಶದಿಂದ ರಸ್ತೆಗಳಾಗಿದ್ದವು. ರಸ್ತೆಗಳು ಇವತ್ತು ನೀವು ಯಾವ ರಸ್ತೆ ಮೇಲೆ ಓಡಾಡ್ತಿದ್ದೀರಿ ಅಂತ ಕೆಲವೊಬ್ರು ಕೇಳಿದ್ದಾರೆ. ಆದ್ರೆ ರಸ್ತೆ ಒಂದು ಎಳಿಬೇಕು ಅವರು, ರಸ್ತೆ ಇವತ್ತು ನಿನ್ನೆದಲ್ಲ ಅಥವಾ ಒಂದು 5-10 ವರ್ಷ ಅಲ್ಲ, ಇದಕ್ಕಿಂತ ಮುಂಚೆನೂ ಕೂಡ ರಸ್ತೆಗಳಿದ್ವು. ಆದ್ರೆ ಅವು ಇನ್ನಷ್ಟು ಅಭಿವೃದ್ಧಿಗೊಳಿಸಬೇಕಾಗಿತ್ತು, ಅವು ಪೂರ್ಣವಾಗಿ ಅಭಿವೃದ್ಧಿ ಆಗಿಲ್ಲ ಅಂತ ನಾನು ಹೇಳೋಕೆ ಇಚ್ಛೆ ಪಡ್ತೇನೆ. ಅದ್ರ ಜೊತೆಗೆ ಬಿಜೆಪಿ ಒಂದು ಆಡಳಿತದಲ್ಲಿ ಯಾವ ರೀತಿ ಅಭಿವೃದ್ಧಿ ಅತ್ಯಂತ ವೇಗವಾಗಿ ಪಡೆದಿತ್ತು, ಆ ಒಂದು ಅಭಿವೃದ್ಧಿ ಈಗ ಪ್ರಸ್ತುತ ಸರ್ಕಾರದಲ್ಲಿ ಕಾಣ್ತಾ ಇಲ್ಲ. ಈಗ ನಾವು ಮೊನ್ನೆ ತಾನೇ ಪತ್ರಿಕಾ ಪ್ರಕಟಣೆ ಮಾಡಿದಾಗ ನಾವು ಹೇಳಿದ್ವಿ, ಚಿತ್ತಾಪುರ ಪಟ್ಟಣದಲ್ಲಿ ಕಟ್ಟಡಗಳು ಯಾವ ಸ್ಥಿತಿಯಲ್ಲಿವೆ. ಉದಾಹರಣೆಗೆ ಹೇಳ್ಬೇಕಾದ್ರೆ ಚಿತೋಲಿ ಚೌಕ್ ಹತ್ರ IDSMT ಕಾಂಪ್ಲೆಕ್ಸ್ಗಳ ಮಳಿಗೆಗಳಿದಾವೆ, ಅಷ್ಟೇ ಹಾಳಾಗಿ ಹೋಗಿದ್ದಾವೆ.
ಅದ್ರ ಜೊತೆಗೆ ಭುವನೇಶ್ವರಿ ವೃತ್ತದಲ್ಲಿ ಹೊಸ ತರಕಾರಿ ಮಾರ್ಕೆಟ್ ಮಾಡಿದ್ದಾರೆ. ಈಗಿನ ಪ್ರಸ್ತುತ ಸ್ಥಿತಿ ಪೂರ್ಣವಾಗಿ ಹದಗೆಟ್ಟಿದೆ. ಜೊತೆಗೆ ಗೋಶಾಲೆ ಎದುರುಗಡೆ ಕನ್ನಡ ಭವನ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ, ಸರಿಯಾದ ವ್ಯವಸ್ಥೆ ಇಲ್ಲದು ಅದು ಕೂಡ ಹಾಳಾಗೋಗಿದೆ. ಇನ್ನು ಕೆನರಾ ಬ್ಯಾಂಕ್ ಹೊಸದಾಗಿ ಕಟ್ಟಡ ಕಾಂಪ್ಲೆಕ್ಸ್ ಏನು ಕಟ್ಟಿದ್ದಾರೋ ಅದು ಯಾವ ರೀತಿ ಪೂರ್ಣವಾಗಿ ಉಪಯೋಗ ಆಗ್ತಾ ಇಲ್ಲ. ಈ ರೀತಿ ಒಂದಲ್ಲ ಎರಡಲ್ಲ ಚಿತ್ತಾಪುರ ಪಟ್ಟಣದಲ್ಲಿ ಅನೇಕ ಕಟ್ಟಡಗಳು ಅರ್ಧಂಬರ್ಧ ಸ್ಥಿತಿಯಲ್ಲಿ ಇದಾವೆ. ಅವು ಯಾವ ಕೂಡ ಸಾರ್ವಜನಿಕರ ಉಪಯೋಗಕ್ಕೆ ಬರ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ತಿಳ್ಕೋಬೇಕು. ಮಾಡುವುದಾದ್ರೆ ಅಭಿವೃದ್ಧಿಯ ವಿಷಯದಲ್ಲಿ ಚರ್ಚೆ ಮಾಡಿ, ಅಭಿವೃದ್ಧಿ ವಿಷಯದಲ್ಲಿ ಕಾಂಪಿಟಿಷನ್ ಮಾಡಿ, ಅದನ್ನು ಬಿಟ್ಟು ಪಟ್ಟಣದ ಅಭಿವೃದ್ಧಿಗೆ ರಾಜಿ ಮಾಡ್ಕೋಬೇಡಿ. ವೈಯಕ್ತಿಕ ಸ್ವಾರ್ಥಕ್ಕಾಗಿ ಇಡೀ ಪಟ್ಟಣದ ಅಭಿವೃದ್ಧಿಯೊಂದಿಗೆ ಕಾಂಪ್ರಮೈಸ್ ಬೇಡ ಅನ್ನೋದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.